ಡಿವೈಡ್ ಮಾಡಿ ಹಾಕಿದ್ರೆ ಆಗ ಮುಗ್ತಿತ್ತಲ್ಲ. ಹೀರಾ ವಾಟ್ ಇಸ್ ದಿಸ್ ಕಾಮನ್ ಸೆನ್ಸ್? ಹಾಗಿಲ್ಲ, ನೀವು ನನಗೆ ಕೈ ತೋರಿಸು ಹಾಗಿಲ್ಲ. ನಾನು ನೀನು ನನಗೆ ತೋರಿಸು. ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಯು ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ನೀವು ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಇಲ್ಲ ವರಿ ಮಾಡ್ಕೋಬೇಡ್ರಿ, ಅದಕ್ಕೆಲ್ಲ ಜವಾಬ್ದಾರಿಯಾಗಿ ನಾವು ಮಾಡಾಕ ಇದ್ದೀವಿ. ನೀವು ಏನು ಜಗಳ ಮಾಡೋ ಹಾಗಿಲ್ಲ, ಎಲ್ಲರೂ ಕೋಆರ್ಡಿನೇಟ್ ಆಗಿ ವರ್ಕ್ ಮಾಡೋಣ. ಇವತ್ತು ಹೀಗೆ ಮಾಡ್ತಾ ಇರ್ತಾಳೆ, ನಾನು ಕ್ಯಾಮ್ರಾ ಎಲ್ಲ ನೋಡ್ತಾ ಇದೆ. ಇದು ನೀವೆಲ್ಲ ನೋಡಿ ಇವಳೆಂತ ಮಾಡಿದ್ಲು ಅಂತಂದ್ರೆ ನನಗೆ ಇದು ಕೈಯಿಂದ ಹಿಡಿದು ನಾನು ಮಾಡಿಲ್ಲ, ನಾನು ಮಾಡಿಲ್ಲ, ಇದು ನಾನು ಮಾಡಿಲ್ಲ, ನಾನು ಮಾಡಿಲ್ಲ, ಇದು ನಾನು ಮಾಡಿಲ್ಲ, ನಾನು ಮಾಡಿಲ್ಲ. ಎಸ್ ಬಿಕಾಸ್ ಇವಾಗ ನಾನು ಪ್ರೀತಿಯವ್ರನ್ನ ನಾಮಿನೇಟ್ ಮಾಡ್ತಿದ್ದೀನಿ. ಬಿಕಾಸ್ ಅವರು ನಾನು ಏನಾದರೂ ಅರ್ಥ ಮಾಡಿಸ್ಲಿಕ್ಕೆ ಹೋದೆ ಅಂತಂದ್ರೆ ಅವ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತಾರೆ. ಅದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೇ ಇಲ್ಲ. ಅವರಾಗಲೇ ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರಿಂದ ನಾನು ಇದು ನನಗೆ ಇಷ್ಟ ಆಗಿಲ್ಲ ಬಿಗ್ ಬಾಸ್. ನಾನು ಅದಕ್ಕಾಗಿ ಪ್ರೀತಿಗೆ ನಾಮಿನೇಟ್ ಮಾಡ್ತೀನಿ. ಓಕೆ, ಬಿಗ್ ಬಾಸ್ ನಾನು ಹೀರಾ ಅವರಿಗೆ ನಾಮಿನೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರಿಗೆ ಏನು ನಾವು ಹೇಳ್ತಿರೋದು, ನಾವೇನು ಮಾತಾಡ್ತಿರೋದನ್ನ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಸೊ ಅದ ಕಾರಣಕ್ಕಾಗಿ ಆಮೇಲೆ ಅವರು ಮಾತಿನ ಮಾತಾಡೋ ಸ್ಟೈಲ್ ಆಗಿರ್ಬೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೆ ನಾನು ನಾಮಿನೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಬಿಗ್ ಬಾಸ್ ನಾನು ವಿದ್ಯಾ ಅವರಿಗೆ ನಾಮಿನೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ನಾನು ಮತ್ತು ಹೀರಾ ಜಗಳ ಆಡುವಾಗ ಅವರು ಮಧ್ಯೆ ಬಂದರು. ಅವರಿಗೆ ಗೊತ್ತೇ ಇಲ್ಲ ಏನು ವಿಷಯ ಅಂತ, ಏನೂ ಗೊತ್ತಿಲ್ಲ. ಆದರೂ ಮಿಡಲ್ ಬಂದು ಏನಾದರೂ ಮಾತಾಡ್ತಾರೆ. ಸೊ ಅದಕ್ಕೆ ನಾನು ಅವರಿಗೆ ನಾಮಿನೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬಿಗ್ ಬಾಸ್.